ಒಬ್ಬ ದಾವಣಗೆರೆಯವನು ಮತ್ತೊಬ್ಬ ತುಮಕೂರಿನವನು. ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು. ಆದರೆ ಪಾಕಿಸ್ತಾನದ ಶಂಕಿತ ಉಗ್ರನ ಜೊತೆ ನಂಟು ಬೆಳೆಸಿದವರು ದೇಶದ ಮಾಹಿತಿಯನ್ನ ರವಾನಿಸ್ತಾ ಇದ್ರು. ಹೀಗಾಗಿಯೇ ರಕ್ತದೋಕುಳಿ ಹರಿಸಲು ಪಾಕ್ ಉಗ್ರ ದೊಡ್ಡ ಟಾಸ್ಕ್ ಕೊಟ್ಟಿದ್ನಂತೆ. ಪಾಕಿಸ್ತಾನ ಟು ತುಮಕೂರು ಉಗ್ರರ ಲಿಂಕ್. ಪಾಕ್ ಉಗ್ರರ ಸ್ನೇಹ ಇಬ್ಬರಿಗೆ ಬಿತ್ತು ಕೋಳ. ಶತ್ರುಗಳ ಸಂಚನ್ನಾದ್ರೂ ಅರಿಯಬಹುದು, ಆದರೆ ಹಿತಶತ್ರುಗಳ ಹೆಜ್ಜೆ ತಿಳಿಯೋದಕ್ಕಾಗಲ್ಲ ಅಂತಾರಲ್ಲ. ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ನಮ್ಮೊಳಗೆ ಇರ್ತಾರೆ, ನಮ್ಮಂತೆಯೇ ನಟನೆ ಮಾಡ್ತಾರೆ, ಕೊನೆಗೆ ಸಣ್ಣದೊಂದು ಸುಳಿವನ್ನು ಕೊಡದೆ ಅಟ್ಟಹಾಸ ಮೆರೀತಾರೆ. ಇವರು ಕೂಡ ಇಂಥದ್ದೇ ಜಾಯಮಾನಕ್ಕೆ ಸೇರಿದವರು. ಜನನಿಗೆ ಜನ್ಮ ಭೂಮಿಗೆ ಯಾವತ್ತೂ ಮೋಸ ಮಾಡಬಾರದು ಅಂತಾರೆ. ಆದರೆ ಇವರಿಬ್ಬರು ದೇಶಕ್ಕೆ ಸಂಚಕಾರ ತರೋ ಕೆಲಸಕ್ಕೆ ಕೈ ಹಾಕಿದ್ರು. ಕರುನಾಡಲ್ಲಿ ಇದ್ಕೊಂಡು ಪಾಕಿಸ್ತಾನದ ಶಂಕಿತ ಉಗ್ರರ ಬೆನ್ನಿಗೆ ನಿಂತಿದ್ರು. ಇಲ್ಲಿನ ಮಾಹಿತಿ ರವಾನಿಸುತ್ತಾ ದೇಶಕ್ಕೆ ಸಂಚಕಾರ ತರೋ ಕೆಲಸಕ್ಕೆ ಕೈ ಹಾಕಿದ್ರು. ಆದರೆ ಪಾಪದ ಕರ್ಮ ಬಿಡಬೇಕಲ್ಲ. ಪಾಕ್ ಶಂಕಿತ ಉಗ್ರರ ಜೊತೆ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇದ್ದವರಿಗೆ ಖಾಕಿ ಕೋಳ ಬಿದ್ದಿದೆ. ಕೇಂದ್ರ ತನಿಖಾ ತಂಡದ ಮಾಹಿತಿ ಆಧರಿಸಿ ತುಮಕೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಹುಟ್ಟಿದ್ದಿಲ್ಲೇ, ಬೆಳೆದಿದ್ದಿಲ್ಲೇ, ಸರ್ಕಾರದ ಎಲ್ಲ ಸವಲತ್ತು ಪಡೆದುಕೊಂಡಿದ್ದೂ ಕೂಡ ಇಲ್ಲೇ. ಆದರೆ ಕೈ ಜೋಡಿಸಿದ್ದು ಮಾತ್ರ ಪಾಪಿ ಪಾಕಿಸ್ತಾನದ ಜೊತೆ. ಈತನ ಹೆಸರು ಅಲ್ಲಾ ಭಕ್ಷು ಅಂತ. ಜಸ್ಟ್ 24 ವರ್ಷ, ತುಮಕೂರು ನಗರದ ಶ್ರೀರಾಮನಗರ ನಿವಾಸಿ. ಈತನಿಗೆ ಪಾಪಿ ಪಾಕಿಸ್ತಾನದ ಮೇಲೆ ಅದೇನು ಪ್ರೀತಿಯೋ ಒಂದು ಗೊತ್ತಿಲ್ಲ. ಇನ್ಸ್ಟಾಗ್ರಾಂ ಖಾತೆ ಮೂಲಕ ಪಾಕಿಸ್ತಾನದ ಶಂಕಿತ ಉಗ್ರರ ಸಂಪರ್ಕ ಮಾಡಿದ್ದವ. ದೇಶದ ಭದ್ರತೆಗೆ ಧಕ್ಕೆ ತರುವಂತಹ ಸಂದೇಶಗಳನ್ನು ರವಾನಿಸ್ತಾ ಇದ್ದ. ಇಷ್ಟೇ ಅಲ್ಲದೆ ಒಂದು ಸಮುದಾಯಕ್ಕೆ ಸೀಮಿತವಾದ ದೇಶದೊಳಗಿನ ಬೆಳವಣಿಗೆ ಬಗ್ಗೆ ಪ್ರಚೋದನಾತ್ಮಕ ಮಾಹಿತಿ ಹಂಚಿಕೊಳ್ತಿದ್ದ. ಇಷ್ಟು ದಿನ ಕದ್ದು ಮುಚ್ಚಿ ಕಳ್ಳಾಟ ಆಡ್ತಾ ಇದ್ದವನಿಗೆ ಈಗ ಸರಿಯಾಗಿ ಬರೆ ಬಿದ್ದಿದೆ. ರಕ್ತದೋಕುಳಿ ಹರಿಸೋದಕ್ಕೆ ಟಾಸ್ಕ್ ಕೊಟ್ಟಿದ್ದ ಉಗ್ರ. ರಾಜ್ಯದಲ್ಲಿ ನಡೆಯಬೇಕಿದ್ದ ದೊಡ್ಡ ವಿಧ್ವಂಸಕರ ಕೃತ್ಯವೊಂದು ತಪ್ಪಿದಂತೆ ಕಾಣುತ್ತದೆ. ಯಾಕಂದ್ರೆ ಪಾಕ್ ಉಗ್ರನ ನೆರಳಿನಲ್ಲಿದ್ದವರಿಗೆ ದೊಡ್ಡ ಟಾಸ್ಕ್ ಒಂದನ್ನ ಕೊಟ್ಟಿದ್ದನಂತೆ. ಬೆಂಗಳೂರಿನ ಬಿಜೆಪಿ ಕಚೇರಿ ಬಳಿ ನಡೆದಿದ್ದ ದಾಳಿ ಹಾಗೂ ಕೊಯಮತ್ತೂರು ಬ್ಲಾಸ್ಟ್ ಮಾದರಿಯಲ್ಲೇ ಮತ್ತೊಂದು ಬ್ಲಾಸ್ಟ್ಗೆ ಟಾಸ್ಕ್ ಕೊಟ್ಟಿದ್ದನಂತೆ. ಆದರೆ ಇದರ ರೂಪರೇಷೆ ರೆಡಿ ಮಾಡೋದಕ್ಕೂ ಮೊದಲೇ ಲಾಕ್ ಆಗಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲೆ ಕಣ್ಣಿಟ್ಟಿರೋ ಕೇಂದ್ರ ತನಿಖಾ ತಂಡಕ್ಕೆ ಈತನ ಸುಳಿವು ಸಿಕ್ಕಿದೆ. ಹೀಗಾಗಿ ಈತನ ಚಾಟಿಂಗ್ ಹಿಸ್ಟರಿ ನೋಡ್ತಾ ಇದ್ದಂತೆ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಮುಂದಿನ ತಿಂಗಳು ಮಹಾರಾಷ್ಟ್ರದ ಪುಣೆಯಲ್ಲಿ ವ್ಯಕ್ತಿಯೊಬ್ಬನ ಕೊಲೆಗೆ ಸಂಚು ರೂಪಿಸಿದ್ರಂತೆ. ಇದಕ್ಕಾಗಿ ತುಮಕೂರಿನಿಂದಲೇ ಹುಡುಗರನ್ನ ಕರೆತರುವುದಾಗಿ ಹೇಳಿಕೊಂಡಿದ್ದರಂತೆ. ಈ ಎಲ್ಲ ಮಾಹಿತಿ ಕಲೆ ಹಾಕಿದ ಕೇಂದ್ರದ ತಂಡ ತುಮಕೂರು ಪೊಲೀಸರಿಗೆ ಮಾಹಿತಿ ರವಾನಿಸಿದ್ದಾರೆ. ಕೂಡಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಅವಿನಾಶ್ ಅಂಡ್ ಟೀಮ್ ಆರೋಪಿಗೆ ಖೆಡ್ಡ ತೋಡಿದೆ. ಈತನ ಜೊತೆಗೆ ದಾವಣಗೆರೆಯ ಜಮೀರ್ ಖಾನ್ ಎಂಬಾತನನ್ನು ಲಾಕ್ ಮಾಡಿದ್ದಾರೆ. ಇಬ್ಬರನ್ನ ಬಂಧಿಸಿರೋ ಪೊಲೀಸರು ಇವರ ಜಾಲ ಎಲ್ಲೆಲ್ಲಿ ಹರಡಿದೆ ಅಂತ ಜಾಲಾಡ್ತಿದ್ದಾರೆ. ಕರ್ನಾಟಕದ ಬೇರೆ ಯುವಕರ ಜೊತೆಗೂ ಸಂಪರ್ಕದಲ್ಲಿದ್ರ ಅಂತ ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ದೇಶಕ್ಕೆ ಸಂಚಕಾರ ತರೋದಕ್ಕೆ ಹೊರಟವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು.